ಇವತ್ತಿನ ಚರ್ಚೆ ಈ ಮಕ್ಕಳ ಹಕ್ಕುಗಳ ಜಾರಿಯಲ್ಲಿ ಯಾವುದೆಲ್ಲ ವ್ಯವಸ್ಥೆಗಳಿದೆ ಅನ್ನೋದನ್ನ ಕೇಂದ್ರೀಕರಿಸ್ಕೊಳ್ಳೋಣಂತೆ. ಹಾಗಾಗಿ ಮಕ್ಕಳು ಮತ್ತು ನಮ್ಮ ದೇಶದ ಒಟ್ಟು ಭವಿಷ್ಯದ ಹಿನ್ನೆಲೆಯಲ್ಲಿ ನಾವು ಈ ಮಕ್ಕಳ ಹಕ್ಕು ಅಂದ್ರೆ ಏನು, ಮತ್ತೆ ಅದರ ಜಾರಿಯಲ್ಲಿ ಏನ್ ವ್ಯವಸ್ಥೆಗಳಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣಂತೆ. ಏನೆಲ್ಲ ಚರ್ಚೆ ಮಾಡ್ತೀವಿ ನಾವು ಅಂತಂದ್ರೆ, ಮಕ್ಕಳು ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ತೆಗೆದುಕೊಳ್ಳೋಣಂತೆ, ಮಾತಾಡೋಣ ಸ್ವಲ್ಪ. ಮಕ್ಕಳು ಮತ್ತು ಭಾರತದ ಸಂವಿಧಾನ ಏನ್ ಹೇಳುತ್ತೆ, ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ, ಅದೊಂದು ರೀಕ್ಯಾಪ್ ಮಾಡೋಣಂತೆ. ಮಕ್ಕಳಿಗಾಗಿ ಏನೆಲ್ಲ ನೀತಿಗಳಿದೆ, ಕೆಲವು ಪ್ರಮುಖವಾದ ಕೆಲವು ನೀತಿಗಳು, ಪಾಲಿಸಿ ಅಂತೀವಲ್ಲ, ಅದು ಏನು ಆಕ್ಟ್ಗಳಿದೆ, ಕಾನೂನುಗಳು, ಮತ್ತೆ ಏನ್ ವ್ಯವಸ್ಥೆಗಳು, ಅದು ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಅವುಗಳೆಲ್ಲ ಒಂದೊಂದು ಪದಗಳು, ಹೆಸರುಗಳು ಅಂತ ಇರ್ಬೋದು, ಅದು ಒಂದು ಚಿಕ್ಕ ಚಿಕ್ಕ ವ್ಯಾಖ್ಯಾನ ಕೊಡೋಣಂತೆ. ಏನೆಲ್ಲ ಸಾಂಸ್ಥಿಕ ವ್ಯವಸ್ಥೆಗಳಿದೆ, ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ಸ್ ಏನಿದೆ ಅಂತ ನೋಡೋಣ. ಮತ್ತೆ ಇವುಗಳ ಜಾರಿಯಲ್ಲಿ ನಮ್ಮ ಬೇರೆ ಬೇರೆ ತರಹದ ಪಾತ್ರಗಳನ್ನ ವಹಿಸಿರೋರು, ವ್ಯವಸ್ಥೆಗಳು ಏನು ಮಾಡ್ಬೇಕು ಅವರು ಅಂತ, ಕೊನೆಗೆ ನಾವೆಲ್ಲರೂ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಗಮನ ಕೊಡೋಣಂತೆ. ಮೊದಲನೇ ಪ್ರಶ್ನೆ ತೆಗೆದುಕೊಳ್ತಿದ್ದೀನಿ ನಾನು, ಮಕ್ಕಳೆಂದರೆ ಅನ್ಬೇಕಂತ. ಸಾಮಾನ್ಯವಾಗಿ ಮಕ್ಕಳೆಂದರೆ ಅಂತಂದ್ರೆ, ನಮ್ಮ ಈಗಲೂ ನಮ್ಮ ಅನೇಕ ಚರ್ಚೆಗಳಲ್ಲಿ, ನಮ್ಮ ಸಮುದಾಯಗಳಲ್ಲಿ, ಶಾಲೆಗಳಲ್ಲಿ, ಒಮ್ಮೊಮ್ಮೆ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು, ಪತ್ರಿಕೆಗಳು, ಒಮ್ಮೊಮ್ಮೆ ನ್ಯಾಯಾಧೀಶರುಗಳು, ಇವರೆಲ್ಲರೂ ಹೇಳೋದೇನಂದ್ರೆ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಅಂದ್ಬಿಡ್ತಾರೆ. ಆಗ್ಲಿ, ಅದು ಸ್ವಲ್ಪ ಬರೋಣ ವಾಪಸ್ ಅಲ್ಲಿಗೆ. ಈಗಲಿ ಮಕ್ಕಳೆಂದ್ರೆ ಅಂತಂದ್ರೆ ಏನು ಅಂತ ಬಂದಾಗ, ಬಹಳಷ್ಟು ಜನ ಮಕ್ಕಳು ಅಂದ್ರೆ 6 ವರ್ಷದ ಒಳಗಿನವರು ಅಂತ ಹೇಳೋರು ಇದ್ದಾರೆ, 12 ವರ್ಷದ ಒಳಗಿನವರು, 14 ವರ್ಷದ ಒಳಗಿನವರು, 16 ವರ್ಷದ ಒಳಗಿನವರು, ಹೀಗೆ ಬೇರೆ ಬೇರೆ ಹೇಳ್ತಾ ಹೋಗ್ತಾರೆ. ಈಗೀಗ ಒಂದು ಸಂತೋಷದ ವಿಷಯ ಅಂತಂದ್ರೆ, ಕಳೆದ ಒಂದು 10 ವರ್ಷದಿಂದ ಅಂತ ಹೇಳಬಲ್ಲೆ ನಾನು, ನಮ್ಮಂತ ಅನೇಕರು ಇದ್ರ ಬಗ್ಗೆ ಮಾತಾಡಿ ಆಡಿ 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 ಅಂತಾನೆ ಹೇಳ್ಬೇಕಾಗತ್ತೆ. ಮಕ್ಕಳು ಅಂತಂದ್ರೆ ಈಗ ಎಲ್ಲಾ ಕಡೆಗೂ ಯೂನಿವರ್ಸಲ್ ಆಗಿ ಒಪ್ಪಿಕೊಂಡಿರುವಂತದ್ದು, ಅಂದ್ರೆ ಸಾರ್ವತ್ರಿಕ ಒಪ್ಕೊಂಡಿರುವಂತದ್ದು, 18 ವರ್ಷದ ಒಳಗಿನವರು ಎಲ್ಲರೂ ಮಕ್ಕಳು. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಇತರ ಮಕ್ಕಳು ಎಲ್ಲರೂ ಕೂಡ 18 ವರ್ಷದ ಒಳಗಿನವ್ರನ್ನ ಮಕ್ಕಳು ಅನ್ನೋದು. ಅದನ್ನ ವಿತಿನ್ 18 ಇಯರ್ಸ್, 18 ವರ್ಷದ ಒಳಗಿನವರು ಅಂತ ಹೇಳೋದಿದೆ, ಅಥವಾ ಅಪ್ ಟು 18 ಇಯರ್ಸ್ ಅಂದ್ರೆ 18 ವರ್ಷ ಆಗುವವರೆಗೆ ಅವರೆಲ್ಲರೂ ಮಕ್ಕಳು ಅಂತ. ಇದು ಯಾಕೆ ಇದ್ರ ಬಗ್ಗೆ ನಾವು ಮತ್ತೆ ಮತ್ತೆ ಹೇಳ್ತಾ ಇರಬೇಕು ಅಂತಂದ್ರೆ, ಒಮ್ಮೊಮ್ಮೆ ಕೆಲವರು ಹೇಳ್ತಾರೆ 18 ವರ್ಷಕ್ಕೆ ಬಿದ್ರು ಅವ್ರು ಇನ್ ಮಕ್ಕಳಲ್ಲ ಅನ್ಬಿಟ್ಟು ಅಂತ. ಬೀಳುವುದಲ್ಲ, ನಾನು ಯಾವಾಗಲೂ ತಮಾಷೆ ಮಾಡ್ತಾ ಹೇಳ್ತೀನಿ, ಬೀಳೋದೆಲ್ಲ, ಬಿದ್ದು ಏಳ್ಬೇಕು ಅನ್ಬಿಟ್ಟು ಅಂತ. 18 ವರ್ಷ ದಾಟಿ ಏಳ್ಬೇಕು, ಅಲ್ಲಿಯವರೆಗೂ ಅವರು ಮಕ್ಕಳೇ ಅಂತ. ಸೊ ನಮ್ಮಲ್ಲೀಗ ಅಡೋಲೆಸೆಂಟ್ಸ್ ಅಂತ ಒಂದು ಪದ ಇದೆ, ಹದಿವಯಸ್ಕರು ಅಂತ ಹೇಳುವಂಥದ್ದು. ಈ ಹದಿವಯಸ್ಕರು ಅಂತಂದ್ರೆ 10ನೇ ವರ್ಷದಿಂದನೇ ಶುರುವಾಗುತ್ತೆ. 10, 11, 12, 13, 14, 15, 16, 17, 18. ಈ 18ರ ತನಕ, 19 ಹೌದು ಅದು ಹದಿವಯಸ್ಕನೇ, ಆದ್ರೆ ಅದಕ್ಕೆ ಬೇರೆ ಸ್ಥಾನ ಬಂದ್ಬಿಟ್ಟಿದೆ. ಈ 18 ವರ್ಷದ ಒಳಗಿನವ್ರನ್ನ ನಾವು ಮಕ್ಕಳು ಅಂತ ಅಂತೀವಿ. ನಮ್ಮ ದೇಶದಲ್ಲಿ ಸಾಕಷ್ಟು ವರ್ಷಗಳ ಹಿಂದೆನೇನೆ ಒಂದು ಮೆಜಾರಿಟಿ ಆಕ್ಟ್ ಅಂತ ಒಂದಿದೆ. ಮೆಜಾರಿಟಿ ಆಕ್ಟ್ ಅಂದ್ರೆ ವಯಸ್ಕ ಅಂತ ಹೇಳುವಂಥದ್ದು. ಇನ್ನೊಂದು ಕಾಂಟ್ರಾಕ್ಟ್ ಆಕ್ಟ್ ಅಂತ ಒಂದಿದೆ. ಆ ಎರಡರಿಗೂ ಕೂಡ ಬಹಳ ಹಿಂದಿಂದನೇ 18 ವರ್ಷದ ತನಕ ಅಂತಾನೆ ಹೇಳುವಂಥದ್ದು ಮಗು ಅಂದ್ರೆ. ಮತ್ತೆ ಭಾರತದಲ್ಲಿ ಬಹಳ ಎಲ್ರಿಗೂ ಗೊತ್ತಿರುವಂತ ಕಾಯ್ದೆ ಒಂದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಸುಮಾರು ವರ್ಷಗಳ ಹಿಂದೆನೆ ಅದು 18 ವರ್ಷದ ತನಕ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಮದುವೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾ ಇದೆ. ಹಾಗೆ 18 ವರ್ಷ ದಾಟಿದ್ಮೇಲೆ ನಮ್ಗೆ ವೋಟಿಂಗ್ ಪವರ್ಸ್ ಕೂಡ ಇದೆ. ಇವೆಲ್ಲವೂ ಕೂಡ ಗಮನಕ್ಕೆ ತೆಗೆದುಕೊಂಡು ಮಗು ಅಂದ್ರೆ 18 ವರ್ಷ ತನಕ ಅಂತ ಹೇಳೋಣಂತೆ, ಅಥವಾ 18 ವರ್ಷದ ಒಳಗಿನವರು ಅಂತ ನಾವು ಹೇಳೋಣ. ಇದನ್ನ ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದಕ್ಕೆ ತಂದದ್ದು ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅನ್ನೋದು, ಅಥವಾ ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ದಿ ಚೈಲ್ಡ್ ಅಂತ. ಇದು ಈ ವಿಷಯವನ್ನ ನಾವು ಏನು 18 ವರ್ಷದ ತನಕ ಮಕ್ಕಳು ಅನ್ನೋದನ್ನ ಕುಟುಂಬಗಳಲ್ಲಿ ನಾವು ಒಪ್ಪಿಕೊಳ್ಬೇಕು. ಕುಟುಂಬಗಳಲ್ಲಿ ಇದನ್ನ ಮಾತುಕತೆಗೆ ತರಬೇಕು. ಹಾಗೆ ಸಮುದಾಯ ಇದನ್ನು ಒಪ್ಪಿಕೊಳ್ಳಬೇಕು. ಸಮುದಾಯ ಅಂತಂದಾಗ ಧಾರ್ಮಿಕ ಸಮುದಾಯಗಳಿದ್ದಿರ್ಬೋದು, ಅಥವಾ ಬೇರೆ ತರಹದವರು ಕೂಡ, ಅಲ್ಲಿ ಉದ್ಯೋಗಗಳನ್ನ ಮಾಡಿಸ್ಕೊಳ್ತಾರೆ, ಅಂಗಡಿ ಮುಂಗಟ್ಟುಗಳು, ಇಲ್ಲೂ ಕೂಡ ನಾವು ತರಬೇಕು.
ಸರ್ಕಾರ 18 ವರ್ಷ ಅನ್ನೋದನ್ನ ಹೌದು ಅಂತ ಒಪ್ಕೊಳ್ಬೇಕು. ಎಲ್ಲಾ ಕಡೆನೂ ಕೂಡ ಇದನ್ನ ಒಪ್ಪಿಕೊಂಡು ಹೇಳ್ಬೇಕು. ನ್ಯಾಯಾಲಯಗಳು ಒಪ್ಪಿಕೊಳ್ಬೇಕು. ಮಾಧ್ಯಮಗಳು ತಮ್ಮ ಬರವಣಿಗೆಯಲ್ಲಿ 18 ವರ್ಷದ ಒಳಗಿನವರು ಮಕ್ಕಳು ಅನ್ನೋದನ್ನ ಹೇಳ್ತಾ ಹೋಗ್ಬೇಕಾಗತ್ತೆ. ಹಾಗೆ ಉಳಿದವರು ಕೂಡ ಸಂಶೋಧನೆಗಳು ತೊಡಗಿಕೊಳ್ಳೋರು ಕೂಡ 18 ವರ್ಷ ಅನ್ನೋದನ್ನ ಗಮನಕ್ಕೆ ತೆಗೆದುಕೊಳ್ಬೇಕು. ಮಕ್ಕಳು ಮೇಲಿಂದ ಮೇಲೆ ಅಸರ್ಟ್ ಮಾಡ್ಬೇಕಾಗಿರೋದೇನಂದ್ರೆ 18 ವರ್ಷ ತನಕ ನಾವು ಮಕ್ಕಳು ಅನ್ನೋ ವಿಷಯವನ್ನು. ಈ 18 ವರ್ಷದ ತನಕ ನಾವು ಕಲಿಯಬೇಕು, ತಿಳಿಯಬೇಕು ಮತ್ತು ನಮ್ಮ ಮನಸ್ಸನ್ನ ಅರಳಿಸಿಕೊಳ್ಳಬೇಕು. ದೇಹ ಮನಸ್ಸು ಎರಡನ್ನೂ ಕೂಡ ಮುಂದಿನ ದಿನಗಳಿಗೆ ಹುರಿ ಮಾಡ್ಕೊಳ್ಬೇಕು. ಇದಕ್ಕೋಸ್ಕರ ಸಾಕಷ್ಟು ಚಟುವಟಿಕೆಯಿಂದ ಮಕ್ಕಳು ಇರಬೇಕು ಅಂತ ಹೇಳೋದು. 2011 ಸೆನ್ಸಸ್ ಅಲ್ಲಿ ಈ 18 ವರ್ಷದ ಒಳಗಿನ ಮಕ್ಕಳ ಸಂಖ್ಯೆಯನ್ನ ಗಮನಿಸಿದ್ರೆ ಆಗ 47 ಕೋಟಿ ಮಕ್ಕಳಿದ್ರು. ಅದನ್ನ ನಾವು ಆಲ್ಮೋಸ್ಟ್ 40% ಮಕ್ಕಳಿದ್ರು ಅಂತ ಹೇಳ್ತಾ ಇದ್ವಿ. ಈಗ 2021 ಅಂದಾಜು ತೆಗೆದುಕೊಂಡ್ರೆ ನೋಡಿ, ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 42 ಕೋಟಿ ಮಕ್ಕಳು 30% ಅಂತ ಆಗ್ತಿದ್ದಾರೆ. ಇದು ಅಂದಾಜು. ಮುಂದಿನ ವರ್ಷ ಸೆನ್ಸಸ್ ಆಗುತ್ತೆ, ಅವಾಗ ನಮ್ಗೆ ಒಂದು ಗೊತ್ತಾಗುತ್ತೆ ವಾಸ್ತವ ಚಿತ್ರ ಏನು ಅನ್ಬಿಟ್ಟು ಅಂತ. ಈ 2020 ಜನಗಣತಿಯಲ್ಲಿ ನಾವೆಲ್ಲ ಒಂದು ಬೇಡಿಕೆ ಏನ್ ಇಡ್ತಿದೀವಿ ಅಂತಂದ್ರೆ 18 ವರ್ಷದೊಳಗಿನವರ ಮಕ್ಕಳ ಸಂಖ್ಯೆನ ಶೀಘ್ರವಾಗಿ ಕೊಡಬೇಕು ಅಂತ ಹೇಳಿ. ಏನಾಗುತ್ತೆ, ಈ ಸೆನ್ಸಸ್ ರಿಪೋರ್ಟ್ ಬಂದ ತಕ್ಷಣ 6 ವರ್ಷದೊಳಗಿನವರ ಸಂಖ್ಯೆಯನ್ನ ಕೊಡ್ತಾರೆ ಮತ್ತು ಈ ಎಲ್ಲ ಒಟ್ಟು ಜನಸಂಖ್ಯೆನ ಹೇಳ್ಬಿಡ್ತಾರೆ. ಇದು ಪ್ರಾಯಶಃ ಮಕ್ಕಳ ಜೊತೆ ಕೆಲಸ ಮಾಡ್ತಿರೋರಿಗೆ ಒಂದಷ್ಟು ತೊಡಕು ಅಂತ ನಾವು ಹೇಳ್ತೇವೆ. ಮೇಲಿಂದ ಮೇಲೆ ಸೆನ್ಸಸ್ ಡಿಪಾರ್ಟ್ಮೆಂಟ್ ನಾವು ಕೇಳ್ಕೊಳ್ತಾ ಇದ್ದೇವೆ, ಈ ವರ್ಷ ನೀವೇನ್ ಸೆನ್ಸಸ್ ಮಾಡ್ತೀರಾ 18 ವರ್ಷದೊಳಗಿನವರ ಸಂಖ್ಯೆಯನ್ನು ಕೂಡ ಅಷ್ಟೇ ಬೇಗ ಕೊಡಿ. ಅದಕ್ಕೊಂದು ಆಥೆಂಟಿಕ್ ಒಂದು ಸ್ಟ್ಯಾಂಪ್ ಹಾಕಿ ಸೆನ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ 18 ವರ್ಷದ ಒಳಗಿನವ್ರನ್ನ ನಾವು ಮಕ್ಕಳು ಅಂತ ಗುರುತಿಸಿದೀವಿ ಅನ್ನೋದು ನಮ್ದೊಂದು ಬೇಡಿಕೆ ಆಗಿದೆ. ಪ್ರಾಯಶಃ ನೀವೆಲ್ಲರೂ ಕೂಡ ಆ ದಿಶೆಯಲ್ಲಿ ಪತ್ರಿಕೆಗಳಿಗೆ ಬರೀಬೇಕು, ಲೇಖನಗಳನ್ನ ಬರೀಬೇಕು ಮತ್ತು ಪತ್ರಗಳನ್ನ ಬರೀಬೇಕು, ಆಗ್ರಹಿಸಬೇಕು ಸರ್ಕಾರವನ್ನ ಸೆನ್ಸಸ್ 18 ವರ್ಷದೊಳಗಿನವ್ರನ್ನ ಮಕ್ಕಳು ಅಂತ ಹೇಳಿ ಮತ್ತು ಅದ್ರ ಬಗ್ಗೆ ಒಂದು ಡಿಕ್ಲರೇಷನ್ ಕೊಡಿ ಅಂತ. ನಾನು ನಿಮ್ಮ ಮುಂದೆ ಒಂದು 4-5 ಪ್ರಕರಣಗಳನ್ನ ಇಡ್ತಾ ಇದ್ದೇನೆ ನಿಮ್ಮ ಗಮನಕ್ಕೋಸ್ಕರ ಅಂತ. ಮೊದಲನೇ ಪ್ರಕರಣ, ಶಾಲೆಯ ಮುಖವನ್ನೇ ಕಾಣದ ಕಾಲಿನ ಸ್ವಾಧೀನ ಕಳೆದುಕೊಂಡಿರೋ ದಲಿತ ಬಾಲಕಿ. ಅವಳು ಶಾಲೆಗೆ ಬರಬೇಕು ಅಂತಂದ್ರೆ ಅದೆಂಥದ್ದು ರ್ಯಾಂಪ್ ಬೇಕಂತೆ, ಜೊತೆಗೆ ಸ್ಕೂಲಲ್ಲಿ ಸ್ಪೆಷಲ್ ಎಜುಕೇಟರ್ ಇರ್ಬೇಕಂತೆ. ನೀವು ಆಲೋಚನೆ ಮಾಡಿ, ಒಂದು ಕಾಲು ಸರಿ ಇಲ್ದಿರುವಂತಹ ಒಂದು ಹುಡುಗಿ ಶಾಲೆಗೆ ಬರ್ಬೇಕು ಅಂದ್ರೆ ರ್ಯಾಂಪ್ ಇರ್ಬೇಕು ಅಂತ. ಬಟ್ ರ್ಯಾಂಪ್ ಅಂತ ಶಾಲೆಗಳಲ್ಲಿ ಕಟ್ಟಿರ್ತಾರೆ, ಅದು ರ್ಯಾಂಪ್ ಅನ್ಬೇಕೋ ಜಾರೋ ಬಂಡೆ ಅನ್ಬೇಕು ಅಂತ ಗೊತ್ತಾಗಲ್ಲ. ರ್ಯಾಂಪ್ ವೈಜ್ಞಾನಿಕವಾಗಿ ಅಥವಾ ತಾಂತ್ರಿಕವಾಗಿ ಎಂಜಿನಿಯರಿಂಗ್ ಆಗಿ ಯೋಚನೆ ಮಾಡಿ ರ್ಯಾಂಪ್ ಕಟ್ಟಬೇಕು. ಎರಡನೇದು, ಸ್ಪೆಷಲ್ ಎಜುಕೇಟರ್ಸ್ ಇರಬೇಕು ಪ್ರತಿ ಶಾಲೆಯಲ್ಲಿ. ನಾನು ಬರೀ ಇಲ್ಲಿ ಕಾಲಿನ ಬಗ್ಗೆ ಹೇಳಿದೆ, ಮಾನಸಿಕ ಅಸ್ವಸ್ಥತೆ ಇರುವಂತಹ ಮಕ್ಕಳನ್ನು ಕೂಡ ಈಗ ಇಂಟಿಗ್ರೇಟೆಡ್ ಎಜುಕೇಶನ್ ಅಂತ ಹೇಳಿ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡ್ ಬರ್ಬೇಕು. ಅದಕ್ಕೆ ಶಿಕ್ಷಕರು ತಯಾರಾಗಿರ್ಬೇಕು, ಅದಕ್ಕೆ ತರಬೇತಿ ಆಗಿರ್ಬೇಕು. ಎರಡನೇದು, ನಗರದಲ್ಲಿ ಭಿಕ್ಷೆ ಬೇಡುವ 12 ವರ್ಷದ ಇಕ್ಬಾಲ್ನನ್ನ ದೊಡ್ಡವನಾದ್ಮೇಲೆ ಏನೋ ಮಾಡ್ತೀಯಾ ಅಂತ ಕೇಳಿದ್ರೆ ಇನ್ನೂ ಜಾಸ್ತಿ ಭಿಕ್ಷೆ ಬೇಡ್ತೀನಿ ಅಂತ ನಗ್ತಾನೆ. ಇದು ಪ್ರತಿ ದಿವಸ ನಾವು ನೋಡ್ತಾ ಇರ್ತೇವೆ. ಕಾರಣ ಏನು ಅಂತಂದ್ರೆ, ಹೀಗೆ ಭಿಕ್ಷೆ ಬೇಡ್ತಿರುವಂತಹ ಹುಡುಗರಿಗೋ ಹುಡುಗಿರ್ಗೋ ಅವರಿಗೊಂದು ರೋಲ್ ಮಾಡೆಲ್ ಅನ್ನೋದು ಇರಲ್ಲ. ನಾನು ದೊಡ್ಡವನಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಭಿಕ್ಷೆ ಬೇಡೋರು, ಹೆಚ್ಚು ಭಿಕ್ಷೆ ಬೇಡ್ತಿರೋರೇ ಅವ್ರಿಗೆ ರೋಲ್ ಮಾಡೆಲ್ ಆಗಿರ್ತಾರೆ. ಹೀಗಾಗಿ ಅದನ್ನ ಬದಲಿಸ್ಲಿಕ್ಕೆ ನಾವು ತುಂಬಾ ಕೆಲಸಗಳನ್ನ ಮಾಡಬೇಕಾಗಿದೆ. ಶಾಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ. ಶಾಲೆಯ ಆವರಣಕ್ಕೆ ಕಾಂಪೌಂಡ್ ಬೇಕು. ಶಾಲೆಯಲ್ಲಿ ಮಕ್ಕಳ ಸುರಕ್ಷತಾ ನೀತಿ ಜಾರಿ ಮಾಡಿ ಅಂತ ಮಕ್ಕಳ ಪೋಷಕರು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ ಆಗ್ರಹಿಸಿದ್ರು. ಪ್ರಾಯಶಃ ಗ್ರಾಮೀಣ ಮಕ್ಕಳೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಪೋಷಕರಿಗೂ ಗೊತ್ತಿರುತ್ತೆ. ನಿಮ್ಮ ಹಳ್ಳಿಯಲ್ಲಿರುವಂತಹ ಗ್ರಾಮ ಪಂಚಾಯತಿಗಳು ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆನ ಈ ತಿಂಗಳಲ್ಲಿ ನಡೆಸಬೇಕು. 2006ರಲ್ಲಿ ಸರ್ಕಾರ ಜೊತೆ ನಾವು ಒಂದು ವಕೀಲಿ ಮಾಡಿ ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಆಗಬೇಕು ಅನ್ನೋದಕ್ಕೆ ನಾವು ಒತ್ತಾಯಿಸಿದ್ವಿ. ಅದರ ಫಲವಾಗಿ 2006ರಲ್ಲಿ ಶ್ರೀಯುತ ಬಳಿಗಾರ್ ಅವರು ಸೆಕ್ರೆಟರಿ ಆಗಿದ್ದಾಗ RDPR ಅವರು ಈ ಒಂದು ಸರ್ಕ್ಯುಲರ್ ತಂದ್ರು. ನಾವು ಅದಕ್ಕೆ ಬೇಕಾದ ತರಬೇತಿಗಳು, ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅಂದ್ರೆ ಬರೀ ಮಕ್ಕಳನ್ನ ಸೇರಿಸ್ಕೊಂಡು ಗುಡ್ಡೆ ಹಾಕೊಂಡು ಅವ್ರ ಕೆಲ ಹಾಡು ಹೇಳಿಸಿ, ಅವ್ರ ಕೆಲ ಡಾನ್ಸ್ ಮಾಡಿಸಿ, ನಾಟಕ ಮಾಡಿಸಿ ಕಳಿಸ್ಕೊಡೋದಲ್ಲ. ಅಲ್ಲಿ ಮಕ್ಕಳು ಮತ್ತು ಪೋಷಕರು, ಎಲ್ಲ ತರದ ವಯಸ್ಕರು ಇರ್ತಾರೆ. ಎಲ್ಲರೂ ಕೂಡಿ ಮಕ್ಕಳ ಶ್ರೇಯೋಭಿವೃದ್ಧಿ ಬಗ್ಗೆ, ಮಕ್ಕಳ ಹಕ್ಕುಗಳು, ಮಕ್ಕಳ ಬದುಕು, ರಕ್ಷಣೆ, ಬೆಳವಣಿಗೆ ಬಗ್ಗೆ ಮಾತಾಡ್ಬೇಕು. ಇನ್ಫ್ಯಾಕ್ಟ್ ಮಕ್ಕಳ ಹಕ್ಕುಗಳ ಜಾರಿಯಲ್ಲಿರುವ ಮೊದಲ ಈ ವ್ಯವಸ್ಥೆ ಅಂತಂದ್ರೆ ಇದು ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆಗಳಾದ ಪಟ್ಟಣ ಪಂಚಾಯಿತಿಗಳು ಅಥವಾ ಕಾರ್ಪೊರೇಷನ್ಗಳು
ಅಲ್ಲಿನ ವಾರ್ಡ್ಗಳು ಮತ್ತೆ ಈ ತರದ ಗ್ರಾಮ ಸಭೆಗಳು. ಈ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಒಂದು ಪ್ರಮುಖ ಇನ್ಸ್ಟ್ರೂಮೆಂಟ್ ಅಥವಾ ಪ್ರಮುಖ ವ್ಯವಸ್ಥೆ ಅಂತ ಗಮನಕ್ಕೆ ತೆಗೆದುಕೊಳ್ಳಿ. ವಯಸ್ಕರು ಬರಬಾರದು ಅಂತ ಯಾರಾದ್ರೂ ಹೇಳಿದ್ರೆ ಅದು ತಪ್ಪು. ಮಕ್ಕಳು ಇರ್ತಾರೆ, ವಯಸ್ಕರು ಇರ್ತಾರೆ. ಮಕ್ಕಳು ಮಾತನಾಡ್ಬೋದು, ವಯಸ್ಕರು ಮಾತನಾಡ್ಬೋದು. ದಯಮಾಡಿ ಯಾರು ಮಕ್ಕಳಿಗೆ ಹೇಳಿಕೊಟ್ಟು ಮಕ್ಕಳ ಕೈಯಲ್ಲಿ ಹೇಳಿಸೋದು ಬೇಡ. ನೀವು ವಯಸ್ಕರು ನೀವು ಮಾತನಾಡಿ, ಮಕ್ಕಳು ಅವರಿಗೆ ಕಂಡು ಬರುವಂತ ವಿಷಯಗಳನ್ನ ಮಾತಾಡ್ಲಿಕ್ಕೆ ಸಾಧ್ಯ ಆಗಬೇಕು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯಲ್ಲಿ. ನಿಮ್ಮ ಹಳ್ಳಿಗಳಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಇನ್ನೂ ಆಗಿಲ್ಲದಿದ್ದರೆ ದಯಮಾಡಿ ನಿಮ್ಮ ಗ್ರಾಮ ಪಂಚಾಯತಿನ ಸಂಪರ್ಕಿಸಿ ಮತ್ತೆ ಈ ಗ್ರಾಮ ಸಭೆ ನಡೆಸೋ ಹಾಗೆ ಏರ್ಪಾಡು ಮಾಡಿ. ಅಂಗನವಾಡಿ ಕಾರ್ಯಕರ್ತೆಯರು ಒಂದು ವರದಿ ಕೊಡ್ತಾರೆ. ನಮ್ಮ ಹಳ್ಳಿನಲ್ಲಿ ಈ 3 ತಿಂಗಳಲ್ಲಿ ಒಟ್ಟು 21 ಮದುವೆ ಆಗಿದೆ. ಇದರಲ್ಲಿ 7 ಬಾಲ್ಯ ವಿವಾಹಗಳು, 2 ಮುಸ್ಲಿಂ, 4 SC ಮತ್ತು 1 ST ಬಾಲಕಿಯರು ಅಂತ. ಯೋಚನೆ ಮಾಡಿ, ಒಂದು ಹಳ್ಳಿನಲ್ಲಿಂದ ಬಾಲ್ಯ ವಿವಾಹಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳ ಬದುಕು, ಹೆಣ್ಣು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳ ವಿಕಾಸ, ಹೆಣ್ಣು ಮಕ್ಕಳ ಭಾಗವಹಿಸುವ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕಿನ ಉಲ್ಲಂಘನೆ ಆಗ್ತಿದೆ. ಜೊತೆಯಲ್ಲಿ ಅವರಿಗೆ ಶಿಕ್ಷಣದಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ. ಮತ್ತೆ ಈಗೇನು ನಾವು ಬಾಲ ಗರ್ಭಿಣಿಯರು ಅಂತ ಹೇಳ್ತಿದ್ವಿ, ಆ ಸಮಸ್ಯೆ ಅತಿ ಆಗ್ತಾ ಹೋಗುದು. ಇವುಗಳ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಕೊನೆಯ ಪ್ರಸಂಗ ನಾನು ನಿಮ್ಮ ಮುಂದೆ ಇಡ್ತಿರೋದು ವಿದ್ಯಾರ್ಥಿನಿಯರ ನಿಲಯಕ್ಕೆ ಭೇಟಿ ಕೊಟ್ಟ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರ ವರದಿ. ವಾರ್ಡನ್ ಇರುವುದಿಲ್ಲ, ಮಕ್ಕಳಿಗೆ ನೀಡುವ ಆಹಾರದ ಗುಣಮಟ್ಟ ಬಹಳ ಕಳಪೆ, ವಿದ್ಯಾರ್ಥಿ ನಿಲಯದ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದೆ, ಶೌಚಾಲಯ ವ್ಯವಸ್ಥೆ ತೀರಾ ಹದಗೆಟ್ಟಿದೆ. ಇದನ್ನ ಅವ್ರು ನೋಡಿ ಹೇಳಿರುವಂಥದ್ದು ಅನೇಕ ಕಡೆ. ಯಾಕೆ ನಿಮಗೆ ಈ ತರದ ಒಂದು ಪ್ರಕರಣಗಳನ್ನ ಇಟ್ಟೆ ಅಂತಂದ್ರೆ, ಹೀಗ ಆದಾಗ, ಒಂದು ಬಾಲ್ಯ ವಿವಾಹ ಆದಾಗ, ಬಾಲ ಕಾರ್ಮಿಕರಾದಾಗ, ಮಕ್ಕಳನ್ನ ಯಾರ ಕದ್ಕೊಂಡು ಹೋಗ್ಬಿಟ್ಟಾಗ, ಇಂಥದ್ದು ಆದ ಮೇಲೆ ನಾವು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಒದ್ದಾಡ್ಬೇಕಾ? ಇಂಥವು ಆಗುವುದಕ್ಕೆ ಮೊದಲೇ ಇವುಗಳನ್ನ ಪರಿಶೀಲಿಸುವ ಒಂದು ವ್ಯವಸ್ಥೆ ಇರ್ಬೇಕಲ್ವಾ, ಪಂಚಾಯತಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ಅಂತ. ಎರಡನೇದು, ಹೀಗೇನಾದ್ರೂ ಆದರೆ ಅದನ್ನ ಗಮನಕ್ಕೆ ತೆಗೆದುಕೊಂಡು ಮಕ್ಕಳಿಗೆ ಒಂದು ರಕ್ಷಣೆಯನ್ನು ಒದಗಿಸುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಇವೆರಡರ ಹಿನ್ನೆಲೆಯಲ್ಲಿ ನಾನು ಈ ಜಾರಿ ವ್ಯವಸ್ಥೆಗಳ ಬಗ್ಗೆ ಹೇಳ್ತೇನೆ. ತಳಮಟ್ಟದಿಂದ ಏನು ಜಾರಿ ವ್ಯವಸ್ಥೆಗಳು ಇದೆ ಅವುಗಳನ್ನ ಗಮನಿಸಬೇಕಾಗಿರೋದು ಅಂತ. ಉದಾಹರಣೆಗೆ ನಿಮ್ಮ ಶಾಲೆಗಳಿರುವಂತೆ SDMC, ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿಂಗ್ ಕಮಿಟಿ, ಅಂಗನವಾಡಿನಲ್ಲಿ ಇರುವಂತಹ ಅಂಗನವಾಡಿ ಸಲಹಾ ಸಮಿತಿ ಇದಿರ್ಬೋದು. ಹಾಗೆ WCPC, ವಿಮೆನ್ ಅಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ, ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ. ಇದಂತೂ ಖಂಡಿತ ಇರಲೇಬೇಕು. ನಿಮ್ಮ ಪಂಚಾಯತಿಯವ್ರನ್ನ ವಿಚಾರಿಸಿ, ಪಂಚಾಯತಿನ ಕೇಳಿ ಯಾವಾಗ ಮಾಡಿದ್ರು ಇದ್ರ ಸಭೆ ಅನ್ಬಿಟ್ಟು ಅಂತ. ಇವು ಆಕ್ಚುಲ್ ಆಗಿ ವ್ಯವಸ್ಥೆಗಳು. ನಮ್ಮಲ್ಲಿ ಏನಾಗಿದೆ, ಮಕ್ಕಳ ಬಗ್ಗೆ ಮಾತನಾಡಬೇಕು, ಮಕ್ಕಳ ಬಗ್ಗೆ ಏನಾದ್ರೂ ವಿಚಾರಗಳು ನಡೆಸಬೇಕು, ಚರ್ಚೆ ಮಾಡಬೇಕು, ನಿರ್ಧಾರಗಳನ್ನ ಕೈಗೊಳ್ಬೇಕು ಅಂತಂದ್ರೆ ಮಕ್ಕಳಿಗೆ ಸಂಬಂಧಿಸಿದಂತಹ ಈ ವಿವಿಧ ವ್ಯವಸ್ಥೆಗಳೇನಿದ್ದಾರೆ ಇವರೆಲ್ಲರೂ ಕೂಡ ಖಂಡಿತ ಹತ್ರ ಬಂದು ಕೂತ್ಕೊಳ್ಳಲ್ಲ. ಕೂತರು ಕೂಡ ಒಬ್ಬರೊಬ್ಬರು ಒಂದೊಂದು ಮುಖ ಕಡೆ ಹಾಕೊಂಡು ಕುಂತಿರ್ತಾರೆ. ಹಂಗಾದಾಗ ಇವ್ರುಗಳು ಮಕ್ಕಳ ಬಗ್ಗೆ ಹೇಗೆ ಮಾತನಾಡಕ್ಕಾಗತ್ತೆ? ಹೀಗಾಗಿ ಪಂಚಾಯಿತಿಗಳು ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ಗ್ರಾಮ ಪಂಚಾಯಿತಿಗಳ ಮಕ್ಕಳ ಪರಿಸ್ಥಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಸಂಬಂಧಿಸಿದ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಪಡಿತರ ವ್ಯವಸ್ಥೆಯರು, ಪೊಲೀಸ್, ಈ ಬಾಲ ವಿಕಾಸ ಸಮಿತಿ ಮತ್ತು SDMC ಇವರನ್ನೆಲ್ಲರನ್ನು ಕರೆದು ಕೂಡಿಸ್ಕೊಂಡು, ವೈದ್ಯಕೀಯ ವ್ಯವಸ್ಥೆಯವರು ಕೂಡಿಸ್ಕೊಂಡು ಹೇಗಿದೆ ನಮ್ಮ ಊರಿನ ಮಕ್ಕಳ ಪರಿಸ್ಥಿತಿ ಅಂತ ಅಂಕಿ ಸಂಖ್ಯೆಗಳು ಮತ್ತು ವಾಸ್ತವಾಂಶಗಳನ್ನ ಎರಡೂ ಇಟ್ಕೊಂಡು ಚರ್ಚೆ ಮಾಡಿ ಏನ್ ಆಕ್ಷನ್ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಹಾಗಾದಾಗ ಮಾತ್ರ ನಾವು ಮಕ್ಕಳ ರಕ್ಷಣಕರು, ಮಕ್ಕಳ ಹಕ್ಕುಗಳನ್ನ ಎತ್ತಿಡಿತಿದೀವಿ ಅಂತ ಹೇಳಿಕ್ಕಾಗುತ್ತೆ. ಇಲ್ದಿದ್ರೆ ಎಲ್ಲವೂ ಬರೀ ನೇಮ್ ಸೇಕ್, ಮಾತಿಗೆ ಮಾತ್ರ ಆಗುತ್ತೆ. ನಾನು ಆಗಲೇ ನಿಮ್ಮನ್ನು ಕೇಳಿದ್ದೆ ಇಂದಿನ ಮಕ್ಕಳು ಅನ್ಬಿಟ್ಟು ಅಂತ. ಬಹುತೇಕರು ಈಗಲೂ ಹೇಳೋದು ಇಂದಿನ ಮಕ್ಕಳು ಅಂದ ತಕ್ಷಣ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ. ದಯಮಾಡಿ ಈ ಒಂದು ಘೋಷಣೆಯನ್ನ ನಾವು ಬದಲಿಸಲೇಬೇಕು. ಯಾಕೆ ಬದಲಿಸಬೇಕಾಗಿದೆ ಅಂತಂದ್ರೆ, ಯಾವಾಗ್ಲೂ ಮಾಡಿದ ಉದಾತ್ತವಾದ ಚಿಂತನೆಯ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ಹೇಳುವಂಥದ್ದು ಇವತ್ತಿನ ದಿನಗಳಲ್ಲಿ ಬಹಳ ಸವಕಲಾಗ್ಬಿಟ್ಟಿದೆ. ಇವತ್ತಿನ ದಿನಗಳಲ್ಲಿ ಬಹಳ ಅದನ್ನ ಲಿಟರಲ್ ಆಗಿ ನಾಳೆ ಬರ್ತಾರೆ ಬಿಡಿ, ನಾಳೆ ಹೇಳಿದ್ರೆ ಆಯ್ತು ಮಕ್ಕಳಿಗೆ ಅನ್ನೋ ತರ ಆಗ್ತಿದೆ. ಬದಲಿಗೆ ಮಕ್ಕಳನ್ನ ಪ್ರಜೆಗಳು ಅಂತ ಗಮನಿಸುವುದು, ಪ್ರಜೆ ಅಂತಂದ್ರೆ ಹಕ್ಕುಗಳಿರುವ ಪ್ರಜೆಗಳು ಅಂತ ಪರಿಗಣಿಸುವ ಅವಶ್ಯಕತೆ ಇದೆ. ಇಂದಿನ ಮಕ್ಕಳು ಅನ್ನೋದನ್ನ ಯಾಕೆ ನಾವು ಘೋಷಣೆ ಬದಲಾಯಿಸಬೇಕಾಗಿದೆ ಅಂತಂದ್ರೆ, 1950ರಲ್ಲೇನೆ ಭಾರತದ ಸಂವಿಧಾನದ ಪರಿಚ್ಛೇದ 5 ಹೇಳುತ್ತೆ, ಈ ದೇಶದ ಗಡಿಗಳೊಳಗೆ ಹುಟ್ಟಿದವರು ಪ್ರಜೆಗಳು ಅಂತ ಹೇಳಿ. ಹೀಗಾಗಿ ಮಕ್ಕಳು ಕೂಡ ಪ್ರಜೆಗಳು, ಹುಟ್ಟಿನಿಂದಲೇ ಪ್ರಜೆಗಳು. ವಾಸ್ತವವಾಗಿ ಒಂದು ಕೋರ್ಟಿನ ನಿರ್ಣಯದಂತೆ
ಹುಟ್ಟುವುದಕ್ಕೆ ಮೊದಲೇ ಪ್ರಜೆಗಳು. ತಾಯಿಯ ಹೊಟ್ಟೆಯಲ್ಲಿರುವಾಗ್ಲೇನೆ ಅವರಿಗೆ ಒಂದು 3 ತಿಂಗಳು 4 ತಿಂಗಳು ಆಗಿದ್ರೆ ಸಾಕು, ಅವ್ರನ್ನ ಅಲ್ಲಿಂದಲೇ ಪ್ರಜೆಗಳು ಅಂತ ಪರಿಗಣಿಸ್ಬೇಕು ಅಂತ. ಸೊ ನಾವು ನಮ್ಮ ಘೋಷಣೆಯನ್ನ ಎಲ್ಲ ಕಡೆ ಬದಲಿಸೋಣ. ಮಕ್ಕಳು ಪ್ರಜೆಗಳು ಅಷ್ಟೇ ಅಲ್ಲ, ಹಕ್ಕುಗಳಿರುವ ಪ್ರಜೆಗಳು ಅನ್ನೋದನ್ನ ನಾವೆಲ್ಲ ಕಡೆ ಪ್ರಚಲಿತಗೊಳಿಸ್ಬೇಕು. ನಮ್ಮೆಲ್ಲ ಮಾತುಗಳಲ್ಲಿ, ನಮ್ಮೆಲ್ಲ ಕೃತಿಗಳಲ್ಲಿ, ನಮ್ಮೆಲ್ಲ ರಚನೆಗಳಲ್ಲಿ ನಾವಿದನ್ನ ಅಳವಡಿಸ್ಕೊಳ್ಳೇಬೇಕು. ಸೊ ಹಕ್ಕುಗಳಿರುವ ಮಕ್ಕಳು ಅಂತಾನೆ ನಾವು ಯೋಚನೆ ಮಾಡಬೇಕಾಗಿದೆ. ಈ ಹಕ್ಕುಗಳಿರುವ ಮಕ್ಕಳು ಅಂದ ತಕ್ಷಣ ಭಾರತ ಸಂವಿಧಾನದಲ್ಲಿ ಇರುವ ಪ್ರಮುಖವಾದ ಪರಿಚ್ಛೇದ 14, 15 ಮತ್ತೆ 39 ಇವೆಲ್ಲವೂ ಕೂಡ ಈ ಮಕ್ಕಳ ಒಂದು ಪ್ರಮುಖ ಹಕ್ಕುಗಳು ಅಂತಾನೆ ಹೇಳೋಣ. ಮೊದಲನೇದಾಗಿ, ಕಾನೂನಿನೆದುರು ಮಕ್ಕಳು ಕೂಡ ವಯಸ್ಕರಂತೆಯೇ ಸಮಾನರು. ವಯಸ್ಕರಿಗೆ ಅನ್ಯಾಯವಾದಾಗ ಹೇಗೆ ಪೊಲೀಸ್ ಠಾಣೆಯಲ್ಲಿ ಸಹಾಯ ಕೊಡಬೇಕು, ಅದೇ ರೀತಿ ಮಕ್ಕಳಿಗೆ ಅನ್ಯಾಯವಾದಾಗ್ಲೂ ಪೊಲೀಸ್ ಠಾಣೆಯಲ್ಲಿ ಸಹಾಯ ಕೊಡಬೇಕು. ಅಷ್ಟೇ ಅಲ್ಲ, ಬೇರೆಯವರು ಎಲ್ಲರೂ ಕೂಡ ಕಾನೂನಿನೆದುರು ಮಕ್ಕಳು ಕೂಡ ಸಮಾನರು ಅಂತ ಹೇಳಿ ಅವ್ರಿಗೂ ರಕ್ಷಣೆ ಕೊಡಬೇಕು. ಯಾವುದೇ ರೀತಿಯಲ್ಲಿಂದಲೂ ಕೂಡ ಮಕ್ಕಳ ಮಧ್ಯೆ ತಾರತಮ್ಯ ಮಾಡಬಾರದು. ಅಲ್ಲಿ ಹೇಳುತ್ತೆ ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಹುಟ್ಟಿದ ಸ್ಥಳ ಅಂತ. ನಮ್ಮ ಒಂದು ಕ್ಯಾಂಪೇನ್ ಏನು ಅಂತಂದ್ರೆ, ಧರ್ಮ, ಜನಾಂಗ, ಜಾತಿ, ಲಿಂಗ, ಹುಟ್ಟಿದ ಸ್ಥಳ ಅಥವಾ ವಯಸ್ಸು ಈ ಯಾವುದರ ಆಧಾರದಿಂದಲೂ ತಾರತಮ್ಯ ಮಾಡಬಾರದು ಅಂತ ನಮ್ಮದೊಂದು ಬೇಡಿಕೆ ಇದೆ. ಹಾಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶಗಳನ್ನು ಮಾಡ್ಕೊಡ್ಲಿಕ್ಕೆ ಯಾವುದೇ ಅಡ್ಡಿ ಇರಬಾರ್ದು ಅನ್ನೋದೊಂದು ಸಂವಿಧಾನದ ವಿಷಯ. ಹಾಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ದುಡಿಮೆಗೆ ಇಳಿಸ್ಕೊಳ್ಬಾರ್ದು ಅನ್ನೋದು 39E ಹೇಳುವಂಥದ್ದು. ಇದ್ರ ಮೇಲೆ ಇನ್ನೊಂದಷ್ಟು ಅಂತಂದ್ರೆ, ಸ್ವಾತಂತ್ರ್ಯದ ಹಕ್ಕು ಮತ್ತು ಜೀವಿಸುವ ಹಕ್ಕು 21ರಲ್ಲಿ ಹೇಳಿರೋದು. 21A ನಮ್ಗೆಲ್ರಿಗೂ ಗೊತ್ತು, ಶಿಕ್ಷಣದ ಹಕ್ಕು ಕೊಟ್ಟಿರುವಂಥದ್ದು. ಹಾಗೆ ಮಕ್ಕಳನ್ನ ಯಾವುದೇ ರೀತಿಯಲ್ಲೂ ಶೋಷಣೆ ಮಾಡಬಾರ್ದು ಅನ್ನೋದು. ಮುಖ್ಯವಾಗಿ ಮಕ್ಕಳಿಗೂ ಕೂಡ ಸಾಂವಿಧಾನಿಕ ಪರಿಹಾರದ ಹಕ್ಕು ಇದೆ. ಅಂದ್ರೆ ಮಕ್ಕಳಿಗೆ ಏನಾದ್ರು ಅನ್ಯಾಯ ಆದ್ರೆ ಅವರು ನೇರವಾಗಿ ರಾಜ್ಯಪಾಲರಿಗೋ, ಮುಖ್ಯಮಂತ್ರಿಗಳಿಗೋ ಅಥವಾ ನಮ್ಮ ದೇಶದ ರಾಷ್ಟ್ರಪತಿಗಳಿಗೋ, ಪ್ರಧಾನಮಂತ್ರಿಗಳಿಗೋ ನೇರವಾಗಿ ಬರೆಯಬಹುದು, ಸ್ವಾಮಿ ನಮ್ಗೆ ಹೀಗೆ ತೊಂದರೆ ಆಗಿದೆ ಅಂತ. ಯಾವಾಗ ಸ್ಥಳೀಯ ಪೊಲೀಸ್ ಸಹಾಯ ಮಾಡದಿದ್ದರೆ, ಸ್ಥಳೀಯ ಅಧಿಕಾರಿಗಳು ಸಹಾಯ ಮಾಡದಿದ್ರೆ, ಸ್ಥಳೀಯ ಜನಪ್ರತಿನಿಧಿಗಳು ಸಹಾಯ ಮಾಡದಿದ್ರೆ ಖಂಡಿತ ನೀವೆಲ್ಲರೂ ಬರೀಬಹುದು. ಉದಾಹರಣೆಗೆ, ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು, ರಾಜಭವನ ಬೆಂಗಳೂರು ಇಷ್ಟು ಬರೆದ್ರು ಸಾಕು, ಅವ್ರಿಗೆ ಪತ್ರ ಹೋಗುತ್ತೆ. ಹಾಗೆ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ಅಷ್ಟಕ್ಕೂ ಪತ್ರ ಹೋಗುತ್ತೆ. ಸಿಮಿಲರ್ಲಿ ಪ್ರಧಾನಮಂತ್ರಿಗಳು ಪತ್ರ ಬರೆಯಬಹುದು. ನಮ್ಮ ಗ್ರೀವ್ಯಾನ್ಸಸ್ ಅಂದ್ರೆ ನಮ್ಮ ಸಮಸ್ಯೆಗಳನ್ನ ಅವರಿಗೆ ಹೇಳಿಕೊಳ್ಳಿಕ್ಕೆ ಸಾಧ್ಯ ಇದೆ. ನಾನು ಇವತ್ತು ನಿಮ್ ಜೊತೆ ಮಾತನಾಡ್ತಿರುವಂತ ಈ ಮಕ್ಕಳ ಹಕ್ಕುಗಳು ಅನ್ನೋ ವಿಷಯವನ್ನ ನಮ್ಮ ಜಗತ್ತಿನೆದುರು ಇಟ್ಟವಳು ಈಕೆ, ಶ್ರೀಮತಿ ಎಗ್ಲಾಂಟಿನ್ ಜಬ್ ಅಂತ ಹೇಳಿ. ಈ ಎಗ್ಲಾಂಟಿನ್ ಜಬ್ ಇಂಗ್ಲೆಂಡ್ನವರು 1914ರಿಂದ 18 ತನಕ ಆದ ಮೊದಲ ಮಹಾಯುದ್ಧದಿಂದ ಮಕ್ಕಳಿಗೆ ಎಷ್ಟು ತೊಂದರೆ ಆಯ್ತು ಅನ್ನೋದು ಗಮನಿಸಿ ಆಕೆ ಹೇಳ್ತಾರೆ, ಯುದ್ಧಗಳು ಅಂದ್ರೆ ಮಕ್ಕಳ ವಿರುದ್ಧ ಅನ್ಬಿಟ್ಟು ಅಂತ. ಈ ತಾಯಿ ಕಂಡಂತಹ ಕನಸು ಮಕ್ಕಳ ಹಕ್ಕುಗಳು. 1924ರಲ್ಲಿ ಆಕೆ ಮಕ್ಕಳ ಹಕ್ಕುಗಳ ವಿಚಾರವನ್ನ ಅಂದಿನ ಲೀಗ್ ಆಫ್ ನೇಷನ್ಸ್ ಮುಂದೆ ಇಟ್ರು. ಅದು ಮುಂದೆ 1989ರಲ್ಲಿ ಮಕ್ಕಳ ಹಕ್ಕುಗಳಾಯ್ತು. ಏನಿದೆ ಅದರೊಳಗೆ ಅಂತಂದ್ರೆ, ಮುಖ್ಯವಾಗಿ 4 ಹಕ್ಕುಗಳ ಗುಂಪುಗಳಿದೆ, ಸಮೂಹಗಳಿದೆ. ಒಂದು ಜೀವಿಸುವ ಹಕ್ಕು, ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಇರಬೇಕು. ಬದುಕೋದು ಅಂತಂದ್ರೆ ಆಹಾರ, ಔಷಧಿ ಮುಖ್ಯವಾಗಿ. ಎರಡನೇದು, ಎಲ್ಲ ಮಕ್ಕಳಿಗೂ ರಕ್ಷಣೆ ಹೊಂದುವ ಹಕ್ಕಿದೆ, ಮನೆಯೊಳಗೆ ಮನೆಯ ಹೊರಗೆ ರಕ್ಷಣೆ. ಹಾಗೆ ಎಲ್ಲ ಮಕ್ಕಳಿಗೂ ಅಭಿವೃದ್ಧಿ ಹೊಂದುವಂಥದ್ದು, ಆಟ ಪಾಠಗಳು, ಕ್ರೀಡೆ ಮತ್ತು ಶಿಕ್ಷಣದ ವಿವಿಧ ಮಜಲುಗಳು, ಇವೆಲ್ಲದರ ಮೂಲಕ ದೇಹ ಮತ್ತು ಮನಸ್ಸುಗಳ ವಿಕಾಸಕ್ಕೆ. ಹಾಗೆ ಭಾಗವಹಿಸುವ ಹಕ್ಕು ಅಂತ. ಇಲ್ಲಿ ಭಾಗವಹಿಸೋದು ಅಂತಂದ್ರೆ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ, ಮಕ್ಕಳನ್ನ ಕುರಿತು ನಿರ್ಧಾರ ಮಾಡ್ಬೇಕಾದ್ರೆ ಅಲ್ಲಿ ಮಕ್ಕಳ ಮಾತುಗಳಿಗೂ ಅವಕಾಶ ಇದೆ ಅಂತ ಹೇಳುವಂಥದ್ದು. ಇದು ಭಾಗವಹಿಸುವ ಹಕ್ಕು. ಈ ರೀತಿಯಲ್ಲಿ ಈ 4 ಸಮೂಹಗಳು ಬೇರ್ಪಡಿಸಲಾಗದ ಮಕ್ಕಳ ಹಕ್ಕುಗಳು ಅಂತ ಹೇಳೋದು. ನಾನು ಇವತ್ತು ಈ ಹಕ್ಕುಗಳನ್ನ ಡೀಟೇಲ್ ಮಾಡಕ್ ಹೋಗಲ್ಲ, ಬದಲಿಗೆ ಅದರೊಂದು 4 ಪ್ರಮುಖ ಅಂಶಗಳನ್ನ ಮಾತ್ರ ನಿಮ್ಮ ಮುಂದೆ ಇಡ್ತೇನೆ. ಈ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯಲ್ಲಿ ಮೊದಲ ಪರಿಚ್ಛೇದ ಮಕ್ಕಳು ಅಂದ್ರೆ 18 ವರ್ಷದ ಒಳಗಿನವರು ಅಂತ ಹೇಳುತ್ತೆ. ಎರಡನೇ ಪರಿಚ್ಛೇದ ಹೇಳೋದು ಯಾವುದೇ ಮಕ್ಕಳ ನಡುವೆ ತಾರತಮ್ಯ ಉಂಟು ಮಾಡಬಾರದು ಅಂತ. ಯಾವುದೇ ರೀತಿಯಲ್ಲಿ ಗಂಡು ಹೆಣ್ಣು ಅಂತನೋ, ಅಥವಾ ನಗರದವರು ಗ್ರಾಮೀಣ ಪ್ರದೇಶಗಳು ಅಂತನೋ, ಕಪ್ಪಗಿದ್ದಾರೆ ಬೆಳಗಿದ್ದಾರೆ ಅಂತನೋ, ಇಂಗ್ಲಿಷ್ ಮೀಡಿಯಂ ಹೋಗ್ತಾರೆ ಕನ್ನಡ ಮೀಡಿಯಂ ಹೋಗ್ತಾರೆ ಅಂತನೋ, ಬೇರೆ ಯಾವುದೇ ಕಾರಣಕ್ಕೂ ಕೂಡ ಶ್ರೀಮಂತರು ಬಡವರು ಅಂತ ತಾರತಮ್ಯ ಮಾಡಬಾರದು.
ಇನ್ನೊಂದು ಆರೋಗ್ಯವಾಗಿರೋರು, ಅನಾರೋಗ್ಯವಾಗಿರೋರು ಅನ್ನೋದಕ್ಕೂ, ಅಂಗವಿಕಲತೆ ಇರೋರು ಅಂತ ಯಾವುದೇ ರೀತಿಯ ತಾರತಮ್ಯವನ್ನು ಮಕ್ಕಳ ವಿರುದ್ಧ ಮಾಡಬಾರದು ಅನ್ನೋದು ಇದರ ಒಂದು ಅಪೇಕ್ಷೆ. ಎರಡನೇದು, ಎಲ್ಲ ವಯಸ್ಕರಿಗಿರುವಂತದ್ದು ಏನಪ್ಪಾ ಅಂತಂದ್ರೆ, ಮಕ್ಕಳ ಹಿತದೃಷ್ಟಿಯಿಂದ ನೀವು ಕ್ರಮಗಳನ್ನ ಕೈಗೊಳ್ಳಿ. ಯಾವ್ದ ನಿಮಗ್ ಬೇಕು ಅಂತ ಮಾಡೋದಲ್ಲ. ನಿಮಗೆ ಇಷ್ಟ ಆಯ್ತು ಅಂತ ಹೇಳಿ ಮಕ್ಕಳ ಕೈನಲ್ಲಿ ಡಾನ್ಸು ಡ್ರಾಮಾ ಮಾಡಿಸೋದು ಅಂತಲ್ಲ. ಮಕ್ಕಳಿಗೆ ಅದು ಇಷ್ಟ ಆಗ್ಬೇಕು. ನಾನು ಡಾನ್ಸು ಡ್ರಾಮಾ ಅಂತ ಉದಾಹರಣೆ ಕೊಟ್ಟೆ ಅಷ್ಟೇನೆ. ಅದನ್ನ ಬಿಟ್ಟು ಬೇರೆ ಏನೇನೋ ಮಕ್ಕಳ ಕೈನಲ್ಲಿ ಮಾಡಿಸುವಂತದ್ದು ತೀರಾ ಅಪಾಯಕಾರಿ, ಹಾಗೆ ಮಾಡಬಾರದು ಅಂತ ಹೇಳಿ. ಇನ್ನೊಂದು, ಜೀವಿಸೋದು ಮತ್ತು ಅಭಿವೃದ್ಧಿ ಹೊಂದೋದು ಮಕ್ಕಳಿಗೆ ಸ್ವಾಭಾವಿಕವಾಗಿರೋ ಹಕ್ಕು, ಅದನ್ನೆಲ್ಲರೂ ಗಮನಿಸಬೇಕು. ನಾಲ್ಕನೇದೇನಂತಂದ್ರೆ, ಮಕ್ಕಳಿಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಒಂದು ಹಕ್ಕಿದೆ ತಮ್ಮನ್ನ ಕುರಿತ ನಿರ್ಧಾರಗಳಾದಾಗ. ಉದಾಹರಣೆಗೆ ಬಹಳ ಸರಳವಾಗಿ ಹೇಳೋದಾದ್ರೆ, ಮಕ್ಕಳಿಗೆ ಆಹಾರದ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕಿದೆ. ಹಾಗನ್ಬಿಟ್ಟು ತೀರಾ ಮನೆಯಲ್ಲಿ ಕೈಲಾಗದಂತಹ ಅಥವಾ ಅವರಿಗೆ ಆಗದೆ ಇರುವಂತಹದನ್ನೆಲ್ಲ ಕೇಳ್ಕೊಳ್ಳೋದಲ್ಲ, ಆಗುವಂತಹದನ್ನ ಕೇಳಬೇಕು ಅಂತ ಹೇಳುವಂಥದ್ದು. ಅಥವಾ ನನಗೆ ಇಂಥದ್ದೇ ಬಟ್ಟೆ ಬೇಕು, ಇಂಥದ್ದೇ ಆಟದ ಸಾಮಾನು ಬೇಕು, ಇಂಥದ್ದೇ ಸಿನಿಮಾ ನೋಡ್ಬೇಕು ಅಂತ ಒತ್ತಾಯಿಸೋದಲ್ಲ. ಬದಲಿಗೆ ತಮ್ಮ ಆರೋಗ್ಯ, ತಮ್ಮ ಬೆಳವಣಿಗೆಯನ್ನು ಕುರಿತು ಒಂದಷ್ಟು ನಿರ್ಧಾರಗಳು. ಉದಾಹರಣೆಗೆ ನಮ್ಮಲ್ಲಿ ಏನ್ ಮಾಡ್ಬಿಡ್ತಾರೆ, ಮಕ್ಕಳಿಗೆ ಹಕ್ಕಿದೆ ಅಂತ ಹೇಳ್ಬಿಟ್ಟು, ಅಭಿಪ್ರಾಯ ವ್ಯಕ್ತಪಡಿಸೋ ಹಕ್ಕಿದೆ ಅಂತ ಹೇಳಿ ನನಗೆ 50,000 ರೂಪಾಯಿ ಮೊಬೈಲ್ ಬೇಕು ಅಂತ ಹೇಳೋದು. ಅವೆಲ್ಲ ಅಲ್ಲ. ಇದು ತಾಯಿ ತಂದೆಯರ ಸಾಮರ್ಥ್ಯವನ್ನ ಮೀರಿದ್ದ ಆಗಬಾರದು. ನಮಗೂ ಮಕ್ಕಳಿಗೂ ಅರ್ಥ ಆಗ್ಬೇಕು, ಅಪ್ಪ ಅಮ್ಮನ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿ. ಅದನ್ನ ಆ ಮಿತಿಯೊಳಗೆ ಬದುಕೋದನ್ನು ಕೂಡ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಬಂದಾಗ ಇವೆಲ್ಲವೂ ಕೂಡ ಮಕ್ಕಳ ಹಕ್ಕುಗಳನ್ನ ಸಾಮಾನ್ಯವಾಗಿ ವಯಸ್ಕರನ್ನು ಉದ್ದೇಶಿಸಿ ಮಾಡಿರುವಂಥದ್ದು. ನೀವು ತಿಳ್ಕೊಳ್ಳಿ ಇದನ್ನ ಅಂತ. ಸೊ ಕಾನೂನು ಪ್ರಕಾರ ಮಕ್ಕಳಿಗೆ ಸಿಗಬೇಕಾದಂತ ಅಧಿಕಾರ ಮಕ್ಕಳ ಹಕ್ಕು. ವಯಸ್ಕರು ಇದನ್ನು ಮಾನ್ಯ ಮಾಡ್ಬೇಕು. ವಯಸ್ಕರು ಅಂತಂದಾಗ ಸರ್ಕಾರವನ್ನು ಸೇರಿಸಿಕೊಂಡು ಯಾರಿಗೂ ಸಹ ಮಕ್ಕಳ ಹಕ್ಕುಗಳನ್ನ ಕಸಿದುಕೊಳ್ಳುವ, ತಡೆ ಹಿಡಿಯುವ ಅಧಿಕಾರವಿಲ್ಲ. ಶಿಕ್ಷಕರಿರ್ಬೋದು, ಕುಟುಂಬದ ವ್ಯಕ್ತಿಗಳಿರ್ಬೋದು, ಅಥವಾ ಹೊರಗಿನ ಒಂದು ಸಮೂಹಗಳಿರ್ಬೋದು, ಧಾರ್ಮಿಕ ಗುಂಪುಗಳಿದ್ದಿರ್ಬೋದು, ಇವ್ಯಾರಿಗೂ ಕೂಡ ಮಕ್ಕಳ ಹಕ್ಕುಗಳನ್ನ ತಡೆ ಹಿಡಿಯುವಂತಹ ಅಧಿಕಾರ ಇಲ್ಲ. ಹಾಗೆಯೇ ಅವುಗಳನ್ನ ಮೀರುವ, ಅವುಗಳನ್ನ ಉಲ್ಲಂಘಿಸುವ ಅಧಿಕಾರವೂ ಇಲ್ಲ. ಉದಾಹರಣೆಗೆ ಬಾಲ್ಯ ವಿವಾಹ, ಯಾರಿಗೂ ಅಧಿಕಾರ ಇಲ್ಲ ಮಕ್ಕಳಿಗೆ ಮದುವೆ ಮಾಡಿ ಅಂತ ಹೇಳಕ್ಕೆ. ಮಾಡ್ತೀವಿ ನಾವು, ನೀವ್ ಯಾರು ಕೇಳಕ್ಕೆ ಅಂತ ಇಲ್ಲ. ಹಾಗೆ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು. ಕೆಲಸ ಅಂತಂದ್ರ ಶಾಲೆಯನ್ನ ಬಿಡಿಸಿ ಕೆಲಸಕ್ಕೆ ಕಳಿಸುವುದು ಮಾಡಬಾರದು. ಮಕ್ಕಳನ್ನ ಮಾರ್ಬಿಡೋದು, ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು, ಮಕ್ಕಳ ಮೇಲೆ ಲೈಂಗಿಕ ಶೋಷಣೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಮಾಡಬಾರದು. ಇವೆಲ್ಲವೂ ಈಗ ಅಪರಾಧಿಕ ಕೃತ್ಯಗಳು ಅಂತ ಆಗಿದೆ. ಸೊ ಹಾಗೆ ಮುಂದುವರಿತಾ ಈ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಒಂದು 54 ಪರಿಚ್ಛೇದ ಇದೆ. ಮುಖ್ಯವಾಗಿ ಮಕ್ಕಳನ್ನ ನಾಗರಿಕರು ಅಂತ ಪರಿಗಣಿಸುವಂಥದ್ದು. ಎರಡನೇದು, ಮಕ್ಕಳಿಗೆ ಕೌಟುಂಬಿಕ ವಾತಾವರಣವನ್ನ ಕೊಡ್ಬೇಕು ನಾವೆಲ್ಲರೂ ಸೇರಿ ಅಂತ ಹೇಳುವಂಥದ್ದು. ಮೂರನೇದು, ಎಲ್ಲ ಮಕ್ಕಳಿಗೆ ಆರೋಗ್ಯದ ಸೌಲಭ್ಯವನ್ನ ಮಾಡಿಕೊಡ್ಬೇಕು, ಮಕ್ಕಳಿಗೆ ಮನೋರಂಜನೆಯ ಅವಕಾಶಗಳನ್ನ ಮಾಡಿಕೊಡ್ಬೇಕು. ದೆನ್ ಮಕ್ಕಳ ಮೇಲೆ ಯಾವುದೇ ರೀತಿಯ ಶೋಷಣೆಗಳಾಗಬಾರದು, ದೈಹಿಕ, ಮಾನಸಿಕ, ಲೈಂಗಿಕ ಶೋಷಣೆಗಳು ಉಂಟಾಗಬಾರದು. ನಾನು ಯಾಕೆ ಇವನ್ನೆಲ್ಲಾನು ಸ್ವಲ್ಪ ವಿಸ್ತರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಫೋರ್ ಗೋಯಿಂಗ್ ಇನ್ ಟು ಏನು ಮಕ್ಕಳ ಹಕ್ಕುಗಳ ಜಾರಿ ವ್ಯವಸ್ಥೆಗಳು ಹೋಗೋದಕ್ಕೆ ಮುಂಚೆ ಇದನ್ನ ಯಾಕೆ ನಾನು ಎಂಫಸೈಸ್ ಮಾಡ್ತಿದ್ದೀನಿ ಅಂತಂದ್ರೆ, ಬಹಳ ಮುಖ್ಯವಾದದ್ದು ಈ ಮಕ್ಕಳ ಹಕ್ಕುಗಳ ಜಾರಿನ ನೀವು ಹೇಗ್ ಮಾಡ್ತಿದ್ದೀರಾ ಅನ್ಬಿಟ್ಟು ಅಂತ ಹೇಳಿ ಪ್ರತಿ 2 ವರ್ಷ 5 ವರ್ಷಕ್ಕೊಮ್ಮೆ ವಿಶ್ವಸಂಸ್ಥೆಗೆ ಭಾರತ ಸರ್ಕಾರ ವರದಿ ಕೊಡ್ಬೇಕಾಗತ್ತೆ. ನಾನು ಎಷ್ಟು ಮಟ್ಟಿಗೆ ಮಕ್ಕಳ ಹಕ್ಕುಗಳನ್ನ ಕುರಿತು ಪ್ರಚಾರ ಮಾಡ್ತಿದ್ದೀನಿ ಮತ್ತು ಮಕ್ಕಳ ಹಕ್ಕುಗಳನ್ನ ಯಾವ ರೀತಿಯಲ್ಲಿ ಜಾರಿ ಮಾಡಕ್ಕೆ ಎಂತಹ ಕಾನೂನು ಮಾಡಿದ್ದೀನಿ, ಇಂತಹ ಕಾರ್ಯಕ್ರಮ ಮಾಡಿದ್ದೀನಿ, ಮತ್ತೆ ಎಷ್ಟು ಜನ ಮಕ್ಕಳಿಗೆ ಇದರಿಂದ ಬೆನಿಫಿಟ್ ಆಗಿದೆ, ಉಪಯೋಗ ಆಗಿದೆ ಅನ್ನೋ ವಿಷಯವನ್ನ ವಿಶ್ವಸಂಸ್ಥೆಗೆ ವರದಿ ಕೊಡ್ತಿರ್ಬೇಕು. ಇದು ಎಲ್ಲವೂ ಕೂಡ ಅವಲಂಬಿಸಿರೋದು ಯಾವುದರ ಮೇಲೆ ಅಂತಂದ್ರೆ, ನಿಮ್ಮಲ್ಲಿ ಈ ಮಕ್ಕಳ ಹಕ್ಕುಗಳ ಜಾರಿಗೋಸ್ಕರ ಇನ್ನೆಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀರಾ ಅಂತ. ಇದಕ್ಕೋಸ್ಕರ ನಾನು ಜಾರಿ ವ್ಯವಸ್ಥೆಗೆ ಹೋಗೋದಕ್ಕೆ ಮುಂಚೆ ನಾನು ಸುಮ್ಮನೆ ಒಂದೊಂದು ಲೈನ್ ಅಷ್ಟೇ ಹೇಳ್ತೀನಿ. ಆಸಕ್ತರು ಇದನ್ನ ಡೀಟೇಲ್ ಆಗಿ ನೋಡ್ಕೊಳ್ಬಹುದು. ಮಕ್ಕಳನ್ನ ಕುರಿತು ಎಷ್ಟೊಂದು ನೀತಿಗಳಿದೆ ನೋಡಿ. ಇಲ್ಲಿ 9 ನೀತಿಗಳನ್ನ ನಾನು ಲಿಸ್ಟ್ ಮಾಡಿದ್ದೀನಿ. ಅರೆ, ಇದರೊಳಗೆ ಮಕ್ಕಳೆಲ್ಲಿದ್ದಾರೆ ಅಂತ ಅನಿಸ್ಬೋದು. ಇದರ ಒಳಗೆ ಮಕ್ಕಳಿದ್ದಾರೆ ಅಂತ. ಉದಾಹರಣೆಗೆ 87ರಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿವಾರಣೆಗೆ ನೀತಿ ಇದೆ. 93ರಲ್ಲಿ ಎಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಮಕ್ಕಳೆಲ್ಲ ದೊಡ್ಡವರಿಗೂ ಕೂಡ. 2001ರಲ್ಲಿ ಮಹಿಳೆಯರ ಸಶಕ್ತೀಕರಣ ನೀತಿ ಅನ್ನೋದೊಂದಿದೆ. ಮಹಿಳೆಯರ ತಕ್ಷಣ ನಮಗೆ ಮಕ್ಕಳು ಜ್ಞಾಪಕ ಬರ್ತಾರೆ. ಆರೋಗ್ಯ ನೀತಿ 2002ರಲ್ಲಿ ಬಹಳ ಮುಖ್ಯವಾಗಿ, ಅವಾಗ HIV AIDS ಬಾಧಿತ ಮಕ್ಕಳಿಗೆ ಪುನರ್ವಸತಿ ಮತ್ತು ಚಿಕಿತ್ಸಾ ನೀತಿ 2005ರಲ್ಲಿ. 13ರಲ್ಲಿ ಮುಖ್ಯವಾದದ್ದು ರಾಷ್ಟ್ರೀಯ ಮಕ್ಕಳ ನೀತಿ. ಇದ್ ನೋಡಿ,
ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಪ್ರತಿಯೊಬ್ಬ ವಯಸ್ಕರು, ಪ್ರತಿಯೊಬ್ಬ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಆಲೋಚನೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬೇಕಾಗಿರೋದು ಈ ರಾಷ್ಟ್ರೀಯ ಮಕ್ಕಳ ನೀತಿಯನ್ನ ಒಂದು ಕಾಪಿ ತೆಗೆದುಕೊಂಡು ಓದ್ಬೇಕು. 2013 ಈ ಕಾಪಿ ಈ ನೆಟ್ ಅಲ್ಲಿ ಸಿಗತ್ತೆ, ನ್ಯಾಷನಲ್ ಪಾಲಿಸಿ ಫಾರ್ ಚಿಲ್ಡ್ರನ್ ಅಂತ. ಯಾರಿಗಾರು ಕನ್ನಡದಲ್ಲಿ ಬೇಕು ಅಂದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ, ನಾವು ನಿಮ್ಗೆ ಕನ್ನಡದಲ್ಲಿ ಕೊಡ್ತೇವೆ. ದೆನ್ 13ರಲ್ಲಿ ಬಂದಿರೋದು ECCE ಅಂತ ಹೇಳ್ತಾರೆ, ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಎಜುಕೇಶನ್ ಅಂತ ಹೇಳೋದು, ಆರಂಭಿಕ ಬಾಲ್ಯ ಮತ್ತು ಶಿಕ್ಷಣ ನೀತಿ, ನಮ್ಮ ಅಂಗನವಾಡಿ ವ್ಯವಸ್ಥೆಗಳ ಬಗ್ಗೆ. ಆಮೇಲೆ ಮಕ್ಕಳ ರಕ್ಷಣಾ ನೀತಿ 2018, ಅದಿನ್ನು ಕರಡು ರೂಪದಲ್ಲಿದೆ. ಮತ್ತು ಬಹಳ ಬಹಳ ಚರ್ಚೆಲಿರುವಂಥದ್ದು ಇತ್ತೀಚೆಗೆ 5 ವರ್ಷದಿಂದ ಬಂದದ್ದು ರಾಷ್ಟ್ರೀಯ ಶಿಕ್ಷಣ ನೀತಿ. ನೋಡಿ, ಇಷ್ಟೆಲ್ಲ ನೀತಿಗಳಿದೆ. ನಮ್ಮ ಶಿಕ್ಷಕರು ಈ ಕೊನೆಯ ನೀತಿ, ಶಿಕ್ಷಣ ನೀತಿಯನ್ನ ಖಂಡಿತ ಓದಿರ್ಬೇಕು. ಹಾಗೆ 8ನೇದನ್ನ ತಿಳ್ಕೊಂಡಿರ್ಬೇಕು. ಅಂಗನವಾಡಿಗಳ ಜೊತೆ ಕೆಲಸ ಮಾಡೋ ರಾಷ್ಟ್ರೀಯ ಆರಂಭಿಕ ಬಾಲ್ಯ ಮತ್ತು ಶಿಕ್ಷಣ ನೀತಿ ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ವಯಸ್ಕರಂತೂ ರಾಷ್ಟ್ರೀಯ ಮಕ್ಕಳ ನೀತಿಯನ್ನ ತಿಳ್ಕೊಳ್ಳೇಬೇಕು ಅಂತ ನಾನಂತೂ ಹೇಳ್ತೇನೆ. ಇಲ್ಲಿ ನಾನು ಕೆಲವು ಕಾನೂನುಗಳ ಬಗ್ಗೆ ಹೇಳ್ತೇನೆ. ಐನೋ ಈ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ವಿವರವಾಗಿ ಹೇಳಲಿಕ್ಕಾಗಲ್ಲ, ಮತ್ತೆ ಇದೊಂದು ಪರಿಚಯ ಅಂತ. ನಿಮ್ಮ ಎದುರುಗಡೆ 19 ಕಾನೂನುಗಳನ್ನ ಇಟ್ಟಿದ್ದೇನೆ. ನಿಧಾನವಾಗಿ ಅದನ್ನು ಓದೋಣಂತೆ. ಮೊದಲನೇದಾಗಿ ಭಾರತೀಯ ನ್ಯಾಯ ಸಂಹಿತೆ 2023. ಇದ್ಯಾವ್ದಪ್ಪ ಅಂತ ಅನ್ನಿಸ್ಬೋದು ನಿಮಗೆ. ಹಿಂದೆ IPC ಅಂತಿದ್ರಲ್ಲ, ಇಂಡಿಯನ್ ಪೀನಲ್ ಕೋಡ್ ಅಂತಿದ್ರಲ್ಲ, ಅದನ್ನೀಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ತಾರೆ. 2023ರಲ್ಲಿ ಬಂದದ್ದು. ಯಾಕಿದ್ ನಾನು ಮುಖ್ಯವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಈ ಆಪರಾಧಿಕ ಕಾಯ್ದೆಗಳಲ್ಲಿ ಒಂದು ಡೆಫಿನಿಷನ್ ಅಂತ ಕೊಟ್ಟು, ಆ ಡೆಫಿನಿಷನ್ ಅಲ್ಲಿ ಮಗು ಅಂದರೆ ಅಂತ ಹಾಕಿ 18 ವರ್ಷದ ತನಕ ಒಬ್ಬ ವ್ಯಕ್ತಿ ಮಗು ಅಂತ ಸ್ಪಷ್ಟ ಮಾಡಿದ್ದಾರೆ. ಇದು ಪೊಲೀಸರಿಗೆ ಬಹಳ 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 ಮುಖ್ಯ ಆಗಿದೆ. ಹಾಗೆಯೇ ನ್ಯಾಯಾಲಯಗಳಿಗೆ ತುಂಬಾ ಮುಖ್ಯ ಆಗಿದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಅವರುಗಳಿಗೆ ಮುಖ್ಯ ಆಗಿದೆ. ಪತ್ರಿಕೆಗಳಿಗೆ ಮುಖ್ಯ ಆಗಿದೆ. 18 ವರ್ಷ ತನಕದ ವ್ಯಕ್ತಿಯನ್ನ ಮಗು ಅಂತ ಕಾಯ್ದೆ ಹೇಳಿರೋದು. ದೆನ್ ಯುವ ವ್ಯಕ್ತಿಗಳ ಹಾನಿಕಾರಕ ಪ್ರಕಟಣೆ ಕುರಿತಂತ, ಅಂದ್ರೆ ಯಂಗ್ ಪರ್ಸನ್ಸ್, ಮಕ್ಕಳಿಗೆ ತೊಂದರೆ ಕೊಡುವಂತಹ ಪ್ರಕಟಣೆಗಳನ್ನ ಮಾಡಬಾರದು. ಎಲ್ಲಿ? ಮುದ್ರಿತ ಪತ್ರಿಕೆಗಳಲ್ಲಿ, ಸಿನಿಮಾಗಳಲ್ಲಿ, ಟಿವಿಗಳಲ್ಲಿ, ಜಾಹೀರಾತುಗಳಲ್ಲಿ, ಇವತ್ತಿನ ದಿನದ ರೀಲ್ಸ್ ಅಲ್ಲಿ, ಹಾಗೆ ಅನ್ಕೊಳ್ಳೋಣಂತೆ. ಮತ್ತೆ ನಮ್ಮ OTTಗಳಲ್ಲಿ, ಸಿನಿಮಾಗಳಲ್ಲಿ ಮಕ್ಕಳಿಗೆ ಹಾನಿಯಾಗತ್ತೆ ಅನ್ನೋ ಪ್ರಕಟಣೆಗಳನ್ನು ಮಾಡಬಾರ್ದು ಅಂತ. ದುರಾದೃಷ್ಟವಶಾತ್ ಅದು ತುಂಬಾ ಉಲ್ಲಂಘನೆ ಆಗ್ತಾ ಇದೆ. ಅನೇಕ ಬಾರಿ ನಮ್ಮಂಥವ್ರು ಅನೇಕ ಕಂಪ್ಲೇಂಟ್ ಕೊಡ್ತಾ ಇರ್ತೇವೆ, ಕೆಲವು ಬದಲಾವಣೆಗಳಾಗ್ತಿರುತ್ತೆ. ಅನೈತಿಕ ಕಳ್ಳ ಸಾಗಾಣಿಕೆ ಅಂತಂದ್ರೆ ಟ್ರಾಫಿಕಿಂಗ್ ಅಂತ ಹೇಳ್ತೀವಲ್ಲ, ಅದು ಮಕ್ಕಳು ಅತ್ಯಂತ ದುರವಸ್ಥೆಯಲ್ಲಿ ಕಳ್ಳ ಸಾಗಾಣಿಕೆಗೆ ಗುರಿಯಾಗೋರು. ಬಹುಶಃ ನೀವು ಆಗ ಕೇಳ್ತಿರ್ತೀರ, ಮಗು ಕಾಣೆಯಾಯ್ತು ಅಂತ. ಅದ್ರೊಳಗೂ ಹೆಣ್ಣು ಮಕ್ಕಳು ಕಾಣೆಯಾದರು ಅಂತ ಹೇಳುವಂಥದ್ದು. ಕಾಣೆಯಾಗೋದು ಅಂದ್ರೆ ಏನು? ಅವರೇ ಓಡೋಗ್ಬಿಟ್ಟಿಯಾರ, ಅವರೇ ಮನೆ ಬಿಟ್ಟು ಹೋದ್ರ, ಅಥವಾ ಅವ್ರನ್ನ ಯಾರು ಕರ್ಕೊಂಡು ಹೋದ್ರ, ಅಥವಾ ಯಾರು ಕದ್ಕೊಂಡು ಹೋದ್ರ, ಈ ತರಹದ ವಿಷಯಗಳು. ಇದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಮ್ಮ ಹಳ್ಳಿಗಳಲ್ಲಿರುವಂತಹ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಈ ವಿಷಯಕ್ಕೆ ಗಮನ ಕೊಡಬೇಕು. ನಮ್ಮ ಮಕ್ಕಳು ಕೂಡ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಕೂಡ 18 ವರ್ಷದ ಒಳಗಿನವರು ಅಥವಾ ಅದಕ್ಕೂ ದಾಟಿದವರು, ನೀವು ಬಹಳ ಮುಖ್ಯವಾಗಿ ಅಪರಿಚಿತರೊಂದಿಗೆ ಸ್ನೇಹ ಮಾಡ್ಕೊಳ್ಳೋಕ್ ಮುಂಚೆ ತುಂಬಾ ಜೋಪಾನಾಗಿರ್ಬೇಕು. ಎಷ್ಟೋ ಬಾರಿ ಪರಿಚಿತರು ಟ್ರಾಫಿಕ್ ಮಾಡ್ಬೋದು, ಬಟ್ ಅಪರಿಚಿತರ ಬಗ್ಗೆ ತುಂಬಾ ಎಚ್ಚರಿಕೆಯಿಂದಿರಿ. ಗೆಳತನ ಇರ್ಬೋದು, ಪ್ರೀತಿ ಇದ್ದಿರ್ಬೋದು, ಈ ಸಂಬಂಧಗಳ ಬಗ್ಗೆ ತುಂಬಾ ಎಚ್ಚರಿಕೆ ಇರೋದಂತೂ ತುಂಬಾ ತುಂಬಾ ಮುಖ್ಯ ಆಗಿದೆ. ನಿಮ್ಮೆಲ್ರಿಗೂ ಕೂಡ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಸಿಕ್ಕಿರತ್ತೆ, ಅದಕ್ಕೊಂದು ಕಾಯ್ದೆ ಇದೆ. ಮತ್ತು ಯಾರಾದ್ರೂ ಸತ್ರೆ ಅವರದ್ದು ನೋಂದಣಿ ಮಾಡ್ಕೊಳ್ಬೇಕು. ಈ ಒಂದು ಮುಖ್ಯವಾದ ಕಾಯ್ದೆ ಜನನ ಮತ್ತು ಮರಣ ನೋಂದಣಿ ಕಾಯ್ದೆ. ಈಗಲೂ ಕೂಡ ನಮ್ಮ ದೇಶದಲ್ಲಿ ಜೀತ ಕಾರ್ಮಿಕರು ಇದ್ದಾರೆ ಅಂತ ಆಗಾಗ ಬರ್ತಿರುತ್ತೆ ವರದಿಗಳು. ಎಂಥ ಬೇಸರದ ಸಂಗತಿ. ಅದರಲ್ಲೂ ಮಕ್ಕಳನ್ನ ಜೀತಕ್ಕೆ ಇಟ್ಕೊಳ್ಳುವಂಥದ್ದನ್ನ ತಡೆಗಟ್ಟಬೇಕು ಅಂತ ಈ ಕಾಯ್ದೆ ಹೇಳುತ್ತೆ, 1976ರದ್ದು. ಈಗ ಕರ್ನಾಟಕ ದೇವದಾಸಿ ಸಮರ್ಪಣೆ ನಿಷೇಧ ಕಾಯ್ದೆ ಅನ್ನೋದು 1982ರಲ್ಲಿತ್ತು. ಉತ್ತರ ಕರ್ನಾಟಕದ ಬಹುತೇಕರಿಗೆ ಇದು ಪರಿಚಿತ ಇರುತ್ತಲ್ಲಿ. ಈ ಒಂದು ಹೊಸ ಕಾಯ್ದೆನ ಕರ್ನಾಟಕ ದೇವದಾಸಿ ಸಮರ್ಪಣೆ ನಿಷೇಧ ಮತ್ತು ಪುನರುತ್ತಿ ಕಾಯ್ದೆ ಅಂತ ಹೇಳಿ 25ರಲ್ಲಿ ತಂದಿದ್ದಾರೆ. ಅದಕ್ಕಿನ್ನು ರಾಜ್ಯಪಾಲರ ಸಹಿ ಬಿದ್ದಿಲ್ಲ. ಗೆಳೆಯರೆ, ನಮ್ಮ ಮಕ್ಕಳನ್ನ ಬಾಧಿಸ್ತಿರುವಂತ ಇನ್ನೊಂದು ಅಂಶ ಮಾದಕ ವಸ್ತುಗಳು. ಈ ಮಾದಕ ವಸ್ತುಗಳು ಕಳ್ಳ ಸಾಗಣೆ ಆಗಿ ಮಕ್ಕಳನ್ನ ಹಿಡ್ಕೊಳ್ಳುತ್ತದು. ಸೊ ಯಾವುದೇ ಮಗು ದಯಮಾಡಿ ಶಾಲೆ ಹತ್ರ ಏನೋ ಕೊಟ್ರು, ಅದನ್ನ ತಿಂದಾಗ್ಲೋ, ಕುಡ್ದಾಗ್ಲೋ ಅಥವಾ ಸೇದ್ದಾಗ್ಲೋ ಮಜಾ ಸಿಗತ್ತೆ ಅಂತ ಅಲ್ಲ ಅನ್ಕೊಂಡಿದ್ರೆ, ನೀವು ಮಾದಕ ವಸ್ತುಗಳ ದಾಸರಾಗ್ಲಿಕ್ಕೆ ಇನ್ನೇನು ಹತ್ತಿರದಲ್ಲಿ ಬಂದಿದ್ದೀರಾ ಅಂತ. ಯಾವುದೇ ವ್ಯಕ್ತಿ ಕೊಡುವಂತ ಭ್ರಾಮಕಾರಕ ವಸ್ತುಗಳಿಗೆ ಬಲಿಯಾಗಬೇಡಿ ಅಂತ ಹೇಳುವಂಥದ್ದು ಈ ಕಾಯ್ದೆ. ಮಕ್ಕಳನ್ನ ಈಗ ನೋಡಿ, 18 ವರ್ಷ ತನಕದ ಮಕ್ಕಳನ್ನ ಯಾವುದೇ ರೀತಿಯ ಉದ್ಯೋಗಗಳಿಗೆ, ಕೆಲಸಗಳಿಗೆ
ಅಥವಾ ದುಡಿಮೆಗೆ ನೇಮಿಸಬಾರದು. ಇದು ಒಂದು ಕಾಯಿದೆ. ಮಕ್ಕಳನ್ನ ಕೃಷಿ ಕೆಲಸ ಇರ್ಬೋದು, ಗರಾಜ್ ಇರ್ಬೋದು, ಹೋಟೆಲ್ ಇರ್ಬೋದು, ಅಥವಾ ಎಂಥದೇ ಕೆಲಸ ಇರ್ಬೋದು, ಅಲ್ಲಿಗೆ ತೊಡಗಿಸ್ಕೊಳ್ಳೋ ಹಂಗಿಲ್ಲ 18 ವರ್ಷದ ತನಕ. ಅಂದ್ರೆ ಮಕ್ಕಳು ಕೆಲಸನೇ ಮಾಡಬಾರ್ದಾ? ಇಲ್ಲ, ನಿಮ್ಮ ಮನೆಯ ಕೆಲಸವನ್ನ ನೀವು ಮಾಡ್ಕೊಳ್ಬಹುದು. ಈಗ ನಿಮ್ಮ ಮನೆಯ ಹಸುವಿಗೋ ಕುರಿಗೋ ಹುಲ್ ತಂದು ಹಾಕೋದ್ ತಪ್ಪೇನಿಲ್ಲ. ಅದರ ಕೊಟ್ಟಿಗೆಯನ್ನು ತೊಳೆದ್ರೆ ತಪ್ಪೇನಿಲ್ಲ. ನೀವು ತಿಂದ ತಟ್ಟೆಯನ್ನು ತೊಳೆದಿಟ್ರೆ ತಪ್ಪೇನಿಲ್ಲ. ನಿಮ್ಮ ಬಟ್ಟೆನ ಒಗೆದುಕೊಂಡ್ರೆ, ಅಥವಾ ನೀವು ಮಲಗಿ ಎದ್ದ ಹಾಸಿಗೆಯನ್ನು ಎತ್ತಿಟ್ರೆ, ಅಥವಾ ನಿಮ್ಮ ಅಜ್ಜಿಗೋ ಅಪ್ಪನಿಗೋ ಒಂದು ಲೋಟ ನೀರು ತಂದು ಕೊಟ್ರೆ ಅದು ಕೆಲಸ ಅಲ್ಲ. ಅದು ದಿನನಿತ್ಯದ ಕ್ರಿಯೆಗಳು. ಕೆಲಸ ಅಂತ ಯಾವಾಗ ಅಂತೀವಿ ಅಂದ್ರೆ, ಯಾರಿಗೆ ಅದರಿಂದ ಹಣ ಬರುತ್ತೆ ಅಥವಾ ಹಣ ಬರದೆ ಬಲವಂತವಾಗತ್ತೆ, ಅದು ಕೆಲಸ ಅಂತ ಆಗತ್ತೆ. ಹಾಗೇನೆ ನನ್ನ ಮನೆಯ ಕೆಲಸ ಅಂತ ಹೇಳಿ ಮಗುವಿನ ಶಾಲೆಯ ದಿನಗಳಲ್ಲಿ ಮಾಡಿಸ್ಕೊಳ್ಳೋ ಹಾಗಿಲ್ಲ. ರಜಾ ದಿನಗಳಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿದ್ರೆ ತಪ್ಪೇನಿಲ್ಲ. ಬಟ್ ಇದು ಮಗುವಿನ ಶಿಕ್ಷಣಕ್ಕೆ ಅಡ್ಡಿ ಆಗ್ಬಾರದು ಅಂತ. ಅಂಗವಿಕಲತೆ ಇರುವಂತಹ ವ್ಯಕ್ತಿಗಳಿಗೆ ಸಮಾನ ಅವಕಾಶಗಳನ್ನ ಕೊಡಬೇಕು ಅಂತನೂ 9ನೇ ಕಾಯ್ದೆಯಲ್ಲಿ ಇಟ್ಟಿರೋದು, 1987ರದು. ಹಾಗೆ ಬಹಳ ಮುಖ್ಯವಾದ ನಮ್ಮಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ 1989. ಯಾಕೆ ಇದು ಮುಖ್ಯ ಆಗತ್ತೆ ಅಂತಂದ್ರೆ, ಅನೇಕ ಕಡೆ ತಾರತಮ್ಯಕ್ಕೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು, SC ST ಮೈನಾರಿಟಿ ಮಕ್ಕಳು ಗುರಿ ಆಗ್ತಾರೆ. ಶಾಲೆಗಳಲ್ಲಿ ಇದ್ದಿರ್ಬೋದು, ಹೊರಗಡೆ ಇದ್ದಿರ್ಬೋದು. ಆ ಒಂದು ತಾರತಮ್ಯವನ್ನ ಕೊನೆಗಾಣಿಸ್ಬೇಕು ಅನ್ನೋದು ಈ ಕಾಯ್ದೆ. ಹಾಗೆ ಇನ್ನೊಂದು 3-4 ಕಾಯ್ದೆಗಳು ಹೆಸರು ಮಾತ್ರ ಓದ್ತಿದ್ದೇನೆ. ರಾಷ್ಟ್ರೀಯ ರೋಗ ನಿರೋಧಕ ಲಸಿಕೆ ಕಾಯ್ದೆ. ಎಲ್ಲ ಮಕ್ಕಳಿಗೂ ಹುಟ್ಟಿದ ದಿನದಿಂದನೇ ಏನು ರೋಗ ನಿರೋಧಕ ಲಸಿಕೆ ಹಾಕ್ತಾರಲ್ಲ, ಅದಕ್ಕೊಂದು ಕಾಯ್ದೆ. ಅವತ್ತಿನಿಂದ ಮಗುತನ ದಾಟುವವರೆಗೂ 18 ವರ್ಷ ತನಕ ಕೂಡ ಲಸಿಕೆಗಳಿದೆ, ಅಥವಾ ಇಮ್ಯುನೈಸೇಷನ್ ಅಂತ. ನಮ್ಮ ದೇಶದಲ್ಲಿ ಈ ಹಾಲು, ಪರ್ಯಾಯ ಹಾಲು ಅಂತ ಹೇಳ್ಬಿಟ್ಟು ಡಬ್ಬದ ಹಾಲು, ಹಾಲಿನ ಪೌಡರ್ ಅದನ್ನ ತಂದು ಮಾರಿ ನಮ್ಮಲ್ಲಿ ಸಾಕಷ್ಟು ಅನಾರೋಗ್ಯಕ್ಕೆ ಕಾರಣ ಆಗಿದ್ದಾರೆ. ಇವನ್ನ ನಿಯಂತ್ರಿಸಲಿಕ್ಕೆ ಮಕ್ಕಳಿಗೆ ತಾಯಿಯ ಹಾಲೇ ಕುಡಿಸ್ಬೇಕು ಅಂತ ಹೇಳುವಂತಹ ಕಾಯ್ದೆ 1992ರಲ್ಲಿದೆ. ಅದಕ್ಕೆ ಬೇಕಾದಷ್ಟು ವೈಜ್ಞಾನಿಕ ಕಾರಣ ಇದೆ ಮತ್ತು ಆರ್ಥಿಕ ಕಾರಣಗಳು ಕೂಡ ಇದೆ ಅದಕ್ಕೆ. ಹಾಗೆ ಇನ್ನೊಂದು ನೀವು ಕೇಳಿರ್ಬೋದು, ತಾಯಿಯ ಹೊಟ್ಟೆಲಿರೋ ಮಗುವಿನ ಲಿಂಗ ಯಾವುದು ಅಂತ ತಿಳ್ಕೊಳ್ತಾರೆ, ಅದು ಹೆಣ್ಮಗು ಆದ್ರೆ ತೆಗೆಸ್ಬಿಡ್ತಾರೆ ಅಂದ್ಬಿಟ್ಟು ಅಂತ. ಇದೊಂದು ಭಾರಿ ಅಪಾಯಕಾರಿ ಬೆಳವಣಿಗೆ ನಮ್ಮ ದೇಶದಲ್ಲಿ. ಇದಕ್ಕೋಸ್ಕರ ಆ ಪ್ರಸವ ಪೂರ್ವ ಲಿಂಗ ಪತ್ತೆ ತಂತ್ರಗಳನ್ನ ನಿಷೇಧಿಸುವ ಕಾಯ್ದೆ ಕೂಡ ನಮ್ಮಲ್ಲಿದೆ 1994ರಲ್ಲಿ. ಕೌಟುಂಬಿಕ ದೌರ್ಜನ್ಯದಿಂದ ಮಕ್ಕಳ ರಕ್ಷಣೆ, ಮಹಿಳೆಯರ ರಕ್ಷಣೆ, ಅವಳ ಮಕ್ಕಳು ಇದ್ದಾರೆ, DV ಅಂತ ಹೇಳ್ತಾರೆ, ಡೊಮೆಸ್ಟಿಕ್ ವಯಲೆನ್ಸ್ ಅಂತ. ಯಾವುದೇ ಪುರುಷರು ಮನೆಯ ಮಹಿಳೆಯರ ಮೇಲೆ, ಮಹಿಳೆ ಅಂತಂದಾಗ ಹೆಂಡತಿ, ತಾಯಿ, ಅಕ್ಕ ತಂಗಿಯರು, ಯಾರೇ ಇದ್ರು, ಅತ್ತೆ, ಇವರುಗಳ ಮೇಲೆ ಏನಾದ್ರು ಪುರುಷರು ದೌರ್ಜನ್ಯ ಮಾಡಿದ್ರೆ ಅದು ಶಿಕ್ಷಾರ್ಹ. ಇದರಲ್ಲಿ ಮಕ್ಕಳು ಕೂಡ ಸೇರ್ತಾರೆ. ಮಕ್ಕಳ ಮೇಲೂ ದೌರ್ಜನ್ಯ ಮಾಡುವ ಹಾಗಿಲ್ಲ ಅಂತ.